ನಮ್ಮ ಜೊತೆಯಲ್ಲಿ ಮಾತಾಡೋದಕ್ಕೆ ಮೈಸೂರಿನ ಮಹಾರಾಜರು ಯದುವೀರ ಕೃಷ್ಣದತ್ತ ಒಡೆಯರವರಿದ್ದಾರೆ. ಸರ್, ಏನೇನಾಯಿತು ಚರ್ಚೆಗಳು ಒಳಗಡೆ, ಶ್ರೀಗಳ ಆಶೀರ್ವಾದ ಪಡೆದ? ಇವತ್ತು ಇಲ್ಲಿಗೆ ನಮ್ಮ ಬೆಂಗಳೂರು ಶಾಖಾಮಠಕ್ಕೆ ಆದಿಚುಂಚನಗಿರಿ ಶಾಖಾಮಠದ ಬಂದಿದ್ದ ಉದ್ದೇಶ ಯುಗಾದಿಯ ಮಾರನೇ ದಿನ ಬಂದು ಶ್ರೀಗಳ ಆಶೀರ್ವಾದವನ್ನು ಪಡೆದು ಮತ್ತು ಎಲ್ಲ ಅಭಿಯಾನವನ್ನು ಹೊಸ ವರ್ಷದಲ್ಲಿ ಪುನರ್ ಪ್ರಾರಂಭ ಮಾಡುವಂಥದ್ದು ಅಷ್ಟೇ, ಇನ್ನೇನು. ಕ್ಷೇತ್ರದಲ್ಲಿ ಓಡಾಟ ಹೇಗಿದೆ? ಭಾಳ ಚೆನ್ನಾಗಿ ಆಗ್ತಾ ಇದೆ. ಎಲ್ಲ ಒಳ್ಳೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಜನ. ತಾವು ನಮ್ಮ ವೀಕ್ಷಕರು ನೋಡಿರ್ಬೋದು. ಆದರೆ ಎಲ್ಲ ಉತ್ಸಾಹದಿಂದ ಭಾಗವಹಿಸಿದ್ರು. ಪ್ರತಾಪ್ ಸಿಂಹ ಅವರ ಬೆಂಬಲಿಗರು ಒಂದು ಕಡೆಯಲ್ಲಿ ಮೊದಲಿಗೆ ಆರಂಭದಲ್ಲಿ ಒಂದು ಸ್ವಲ್ಪ ಬೇಸರ ಆಯಿತು, ಈಗ ಹೇಗಿದೆ? ಸರಿ ಹೋಯ್ತು ಎಲ್ಲ? ಅವರು ಹೇಳಿದಾರಲ್ಲ, ಸೂಚನೆ ಬಂದಿದ್ದ ಕ್ಷಣಕ್ಕೇ ಅವರು ಕರೆ ಮಾಡಿ ನಮ್ಗೆ ಹೇಳಿದ್ದಾರೆ ಎಲ್ಲ ರೀತಿಯ ಬೆಂಬಲ ಕೊಡ್ತಾರೆ ಅಂತ, ಸಹಕಾರ ಕೊಡ್ತಾರೆ ಅಂತ ಹೇಳಿದ್ದಾರೆ. ಅವರು ಕೂಡ ನಮ್ಮ ಅಭಿಯಾನದಲ್ಲಿ ಕೆಲವು ದೊಡ್ಡ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿದ್ದಾರೆ. ಎಲ್ಲ ಶಾಂತಿಯುತ. ಮೋದಿ ರಾಜ್ಯಕ್ಕೆ ಬರ್ತಿದ್ದಾರೆ, ತಮ್ಮ ಕ್ಷೇತ್ರಕ್ಕೆ ಏನಾದ್ರು ಪ್ರಚಾರಕ್ಕೆ ಬರ್ತಾರೆ? ಸದ್ಯದಲ್ಲಿ ಅದೇನು ಸ್ಪಷ್ಟತೆ ಇಲ್ಲ, ಬರ್ತಾರೆ ಅಂತ ಒಂದು ವಿಶ್ವಾಸ ಇದೆ. ಏನು ಹೇಳ್ತೀರಿ ಸರ್ ಕ್ಷೇತ್ರದ ಮತದಾರರಿಗೆ? ನಿಮ್ಮೆಲ್ಲರ ಒಂದು ಹಿತರಕ್ಷಣೆಗೋಸ್ಕರ, ನಿಮ್ಮೆಲ್ಲರ ಒಂದು ಅಭಿವೃದ್ಧಿಗೋಸ್ಕರ ನಾವೆಲ್ಲ ಕೆಲಸ ಮಾಡೋಕ್ಕೆ ಸಿದ್ಧ ಆಗಿದ್ದೀವಿ. ನಮ್ಮ ಪ್ರಧಾನಮಂತ್ರಿ ಅವರ ಒಳ್ಳೆಯ ಕೆಲಸ ನಿಮ್ಮ ಕಣ್ಮುಂದೆನೇ ಇದೆ. ಮುಂದೆ ಬರೋ ವರ್ಷದಲ್ಲಿ ವಿಕಸಿತ ಭಾರತಕ್ಕಾಗಿ, ಆ ದೃಷ್ಟಿಗಾಗಿ ಒಂದು ಸೇತುವೆಯಾಗಿ ಮೈಸೂರು ಕೊಡಗು ಕ್ಷೇತ್ರದಲ್ಲಿ ನಾನು ಎಲ್ಲ ಒಂದು ಕೆಲಸ ಮಾಡ್ತೀನಿ. ನಮ್ಮ ಎಲ್ಲ ಪೂರ್ವಜರ ತತ್ವದೊಂದಿಗೆ ಕೆಲಸ ಮಾಡುವಂಥದ್ದು ನಮ್ಮ ಕರ್ತವ್ಯ ಆಗುತ್ತೆ. ಈ ಭಾರತ ದೇಶದ ಒಂದು ಜನರ ಹಿತರಕ್ಷಣೆಗೋಸ್ಕರ ನಾವು ಎಲ್ಲವನ್ನು ಕೆಲಸವನ್ನು ಮಾಡ್ತೀವಿ. ಥ್ಯಾಂಕ್ ಯು. ಇದು ಯದುವೀರ ಕೃಷ್ಣದತ್ತ ಒಡೆಯರವರ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶಿರ್ಯಾ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮ್ಮ ಜೊತೆ GT ದೇವೇಗೌಡ ಇದ್ದಾರೆ. ಈಗಾಗಲೇ ಸ್ವಾಮೀಜಿಗಳನ್ನು ಭೇಟಿಯಾಗಿದ್ದಾರೆ. ಸರ್, ಎಲ್ಲ ಒಕ್ಕಲಿಗ ಸಮುದಾಯ ನಾಯಕರು ಇವತ್ತು ಸ್ವಾಮೀಜಿಗಳನ್ನ ಭೇಟಿಯಾಗಿದ್ದಾರೆ. ಏನು ಸರ್ ಉದ್ದೇಶ? ಒಕ್ಕಲಿಗ ನಾಯಕರು, ಭಾರತೀಯ ಜನತಾ ಪಕ್ಷ, BJPಯ ನಾಯಕರ ಜೊತೆಗೆ ಅಭ್ಯರ್ಥಿಗಳು ಯಾರ್ಯಾರಿದ್ದಾರೆ, 26ನೇ ತಾರೀಕು ನಡೀತಾ ಇರ್ತಕ್ಕಂಥ ಲೋಕಸಭಾ ಚುನಾವಣೆಯ ಅಭ್ಯರ್ಥಿಗಳು ಜಾತ್ಯತೀತವಾಗಿ ಅವರೆಲ್ಲರೂ ಕೂಡ ಕರ್ಕೊಂಬಂದು ಸ್ವಾಮೀಜಿಯವ್ರ ಗೌರವ ಸಮರ್ಪಣೆ ಮಾಡಿ ಅವ್ರ ಆಶೀರ್ವಾದ ಪಡೆದಿದ್ದೀವಿ. ನಮ್ಮ ಎಲ್ಲ ಅಭ್ಯರ್ಥಿಗಳು ಕೂಡ ಗೆಲ್ಲಬೇಕು, ನಿಮ್ಮ ಆಶೀರ್ವಾದ ಮಾಡಬೇಕು ಅಂತೇಳಿ ಮನವಿ ಮಾಡಿದ್ದೀವಿ. ಎಲ್ಲರಿಗೂ ಆಶೀರ್ವಾದ ಮಾಡಿದ್ದಾರೆ. ಸರ್, ಈಗ BJP JDS ಮೈತ್ರಿ 6 ಅಭ್ಯರ್ಥಿಗಳು ಒಕ್ಕಲಿಗ ಸಮುದಾಯದವರು ಕಣಕ್ಕಿಳಿದಿದ್ದಾರೆ. ಕಾಂಗ್ರೆಸ್ ಅವರು 8 ಅಭ್ಯರ್ಥಿಗಳು ಕಣಕ್ಕಿಳಿಸಿದ್ದಾರೆ. ಅವರು ಕೂಡ ಸ್ವಾಮೀಜಿಗಳನ್ನು ಭೇಟಿ ಮಾಡಿದ್ದಾರೆ, ನೀವು ಮಾಡಿದ್ದೀರಿ. ಈಗ ಒಕ್ಕಲಿಗ ಸಮುದಾಯ ಯಾರನ್ನು ಬೆಂಬಲಿಸಬೇಕು? ಯಾವತ್ತೂ ಕೂಡ ಒಕ್ಕಲಿಗ ಸಮುದಾಯ ಜಾತ್ಯತೀತ ಜನತಾದಳದ ಪರವಾಗಿ ದೇವೇಗೌಡರ ಕಾಲದಿಂದಲೂ ಕೂಡ ಗಟ್ಟಿಯಾಗಿದೆ. ಇವತ್ತು ಕೂಡ ಕುಮಾರಸ್ವಾಮಿ ಅವರ ನಾಯಕತ್ವದಲ್ಲೂ ಕೂಡ ಅಷ್ಟೇ ಗಟ್ಟಿಯಾಗಿದೆ. ಸ್ವಾಮೀಜಿಗಳು JDS BJP ಅಭ್ಯರ್ಥಿಗಳ ಪರವಾಗಿ ಇರ್ತೀನಿ ಅನ್ನೋ ಆ ರೀತಿ ಏನಾದರೂ ಹೇಳಿದ್ರೆ? ಸ್ವಾಮೀಜಿಗಳು ನಾನು ಪರವಾಗಿರ್ತೀನಿ ಅಂತಕ್ಕಂಥದ್ದು ಹೇಳಿಲ್ಲ. ಎಲ್ಲ ಅಭ್ಯರ್ಥಿಗಳು ಆಗಮಿಸಿದ್ದೀರಿ, ಎಲ್ಲ ಮುಖಂಡರುಗಳು ಕೂಡ ಆಗಮಿಸಿದ್ದೀರಿ. ನಿಮ್ಗೆಲ್ರಿಗೂ ಒಳ್ಳೆಯದಾಗಲಿ, ಒಟ್ಟಾಗಿ ಗೆದ್ದು ಮತ್ತೆ ಬನ್ನಿ ಅಂತಕ್ಕಂಥ ಆಶೀರ್ವಾದ ಅಷ್ಟೇ ಮಾಡಿರೋದು. ಓಕೆ, ಇದಿಷ್ಟು ನಮ್ಮ GT ದೇವೇಗೌಡರ ಹೇಳಿಕೆ. ಈಗಾಗಲೇ ಸ್ವಾಮೀಜಿಗಳು ಮಠದ ಭಕ್ತರು ಹಿಂದಿನಿಂದಲೂ ಕೂಡ JDS ಮಠಕ್ಕೂ ಅವಿನಾಭಾವ ಸಂಬಂಧ ಇದೆ. ಹಿಂದಿನಿಂದಲೂ ಕೂಡ ಮಠದ ಎಲ್ಲ ಭಕ್ತಾದಿಗಳು ಕೂಡ JDS ಪರವಾಗಿ ನಿಂತಿದ್ದಾರೆ. ಈ ಬಾರಿಯೂ ಕೂಡ ಮೈತ್ರಿ ಅಭ್ಯರ್ಥಿಗಳ ಪರವಾಗಿ ಬೆಂಬಲಿಸ್ತಾರೆ ಅನ್ನೋ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ಸತೀಶ್ ಕುಮಾರ್, ರಿಪಬ್ಲಿಕ್ ಕನ್ನಡ. ಮಂಡ್ಯ ಲೋಕಸಭೆ ಚುನಾವಣೆ ಕಾವೇರ್ತಾ ಇದೆ. ಇವತ್ತು ಇಡೀ ಒಕ್ಕಲಿಗ ಸಮುದಾಯದ ಪ್ರಮುಖ ನಾಯಕರೆಲ್ಲ ಸ್ವಾಮೀಜಿಗಳನ್ನು ಭೇಟಿ ಮಾಡಿದ್ದಾರೆ. ಕುಮಾರಸ್ವಾಮಿ ಅವರ ಆದಿಯಾಗಿ BJP ನಾಯಕರೆಲ್ಲ ನೀವು ಸಹ ಭೇಟಿ ಮಾಡಿದ್ದೀರಿ. ಏನು ಸರ್ ಉದ್ದೇಶ? ಹೇಳಿ ಕೇಳಿ ಆದಿಚುಂಚನಗಿರಿ ಕ್ಷೇತ್ರ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿರ್ತಕ್ಕಂಥದ್ದು. ಒಕ್ಕಲ್ತನ ಮಾಡ್ತಕ್ಕಂಥ ಎಲ್ಲ ಸಮುದಾಯವನ್ನು ನಮ್ಮ ಮಠ ಬೆಳೆಸಿ ಆಶೀರ್ವಾದ ಮಾಡ್ತಾ ಇರ್ತಕ್ಕಂಥದ್ದು. ಇಂಥ ಒಂದು ಸುಸಂದರ್ಭದಲ್ಲಿ ವಿಶೇಷವಾಗಿ ಒಕ್ಕಲ್ತನ ಮಾಡ್ತಕ್ಕಂಥ ಒಬ್ಬ ರೈತ ನಾಯಕರಾದಂಥ HD ದೇವೇಗೌಡರ ಈ ದೇಶದ ಪ್ರಧಾನಮಂತ್ರಿಗಳಾಗಿ ಈ ನಾಡಿಗೆ ಕೊಟ್ಟಂಥ ಕೊಡುಗೆ, ನಮ್ಮ ಜಿಲ್ಲೆಗೆ ಕೊಟ್ಟಂಥ ಕೊಡುಗೆನ ಇವತ್ತು ನಮ್ಮ ಮಠನೂ ಯಾವತ್ತೂ ಸ್ಮರಿಸ್ತದೆ, ಆಶೀರ್ವಾದ ಮಾಡ್ತಾ ಬಂದಿದೆ. ಆ ಹಿನ್ನೆಲೆಯಲ್ಲಿ ಎಲ್ಲ ನಾಯಕರುಗಳು, ಎಲ್ಲ ಅಭ್ಯರ್ಥಿಗಳು ಬಂದು ನಮ್ಮ ಮಠದ ಸ್ವಾಮೀಜಿಯವರ ಆಶೀರ್ವಾದವನ್ನು ತೆಗೆದುಕೊಂಡು ಹೋಗತಕ್ಕಂಥದ್ದು ನಮ್ಮ ಪ್ರತೀತಿ. ಆ ಹಿನ್ನೆಲೆಯಲ್ಲಿ ಬಂದು ಸ್ವಾಮೀಜಿಯವರ ಹತ್ರ ನಾವು ಆಶೀರ್ವಾದ ತಗೊಂಡಿದ್ದೇವೆ. ಸರ್, ಲೋಕಸಭೆ ಚುನಾವಣೆ ಇರೋದ್ರಿಂದ ಈ ಆಶೀರ್ವಾದ ಬಹಳ ಪ್ರಮುಖವಾಗಿ ಪರಿಣಾಮ ಬೀರುತ್ತೆ. ಯಾಕಂದರೆ BJP JDS ಒಟ್ಟಾಗಿ 6 ಅಭ್ಯರ್ಥಿಗಳು ಒಕ್ಕಲಿಗ ಸಮುದಾಯದವರು. ಮೊದಲ ಹಂತದ 14ರಲ್ಲಿ 6 ಅಭ್ಯರ್ಥಿಗಳು ಒಕ್ಕಲಿಗ ಸಮುದಾಯದವರಿದ್ದಾರೆ. ಅವ್ರ ಗೆಲುವಿಗೆ ಈ ಆಶೀರ್ವಾದ ಪ್ರಮುಖ ಕಾರಣ ಆಗುತ್ತಾ? ಬಹುಮುಖ್ಯವಾಗಿ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಇವತ್ತು BJP JDS ನೇತೃತ್ವದ NDA ಅಭ್ಯರ್ಥಿಗಳು ಇವತ್ತು ಬಹುತೇಕ ನಮ್ಮ ಈ ಭಾಗದ ಮಹಾಜನತೆ, ರೈತರ ಬೆನ್ನೆಲುಬಾಗಿರ್ತಕ್ಕಂಥ ನಮ್ಮ ಕಾವೇರಿ ಬೇಸಿನ ಮಹಾಜನತೆ ಎಲ್ಲ ಸಮುದಾಯದವರು ಆಶೀರ್ವಾದ ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ಸ್ವಾಮೀಜಿಯವರ ಆಶೀರ್ವಾದವನ್ನು ತೆಗೆದುಕೊಳ್ತಕ್ಕಂಥದ್ದು ನಮ್ಮ ಆದ್ಯ ಕರ್ತವ್ಯ. ಆ ಕಾರಣದಿಂದ ನಾವೆಲ್ಲರೂ ಬಂದು ತಗೊಂಡಿದ್ದೇವೆ. ಅದನ್ನು ರಾಂಗ್ ಅಡ್ರೆಸ್ಸಲ್ಲಿ ಕೇಳಿದ್ದಾರೆ DK ಶಿವಕುಮಾರ್ ಅವರು. ಸಿದ್ದರಾಮಯ್ಯನವ್ರು ಕೇಳಬೇಕಾಯ್ತು. ಸರ್ಕಾರ ಬೀಳಿಸಿದ್ದು ಯಾರು? ಕುಮಾರಸ್ವಾಮಿ ಸರ್ಕಾರ. ಮಂಡ್ಯದಲ್ಲಿ ಅವರೇ ಒಪ್ಕೊಂಡಿದ್ದಾರಲ್ಲ ಸಿದ್ದರಾಮಯ್ಯ, ನಾನೇ ಕುಮಾರಸ್ವಾಮಿನ ಸೋಲಿಸಿದ್ದು, ಸುಮಲತಾನ ಗೆಲ್ಲಿಸಿದ್ದು ಅಂತೇಳಿ ಅವರೇ ಹೇಳ್ತಾ ಇದ್ದಾರಲ್ಲ. ಆಮೇಲೆ ಅವಾಗೇನಿದ್ರು JDS ಮತ್ತು ಕಾಂಗ್ರೆಸ್ ಅಲಯನ್ಸ್ ಇತ್ತು, ಸೋಲಿಸಿದ್ದೆ ನಾನು ಅಂದಮೇಲೆ ಈಗ ನಮ್ಮ ಆ ಸಂದರ್ಭದಲ್ಲಿ 14 ಜನ ಕಾಂಗ್ರೆಸ್ ಅವರು MLAಗಳು ಬಂದರಲ್ಲ.
ಕಳಿಸ್ತವ್ರು ಯಾರು? ಅದನ್ನು ಅವ್ರು ಕೇಳಬೇಕು. ರಾಂಗ್ ಅಡ್ರೆಸ್ಸಲ್ಲಿ ಡಿ ಕೆ ಶಿವಕುಮಾರ್ ಅವ್ರು ಕೇಳ್ತಾ ಇದ್ದಾರೆ. ರೈಟ್ ಅಡ್ರೆಸ್ ಈಸ್ ಸಿದ್ದರಾಮಯ್ಯ. ಅವ್ನು ಕೇಳಿದ್ರೆ ಸರ್ಕಾರನ ಕುಮಾರಸ್ವಾಮಿ ಸರ್ಕಾರನ ಬೀಳಿಸಿದ್ಯಾರು, ಕುಮಾರಸ್ವಾಮಿನ ಮುಖ್ಯಮಂತ್ರಿ ಆಗಿದ್ಕೊಂಡು ಕ್ಲರ್ಕ್ ರೀತಿ ನಡ್ಸ್ಕೊಂಡಿದ್ದು ಯಾರು ಅಂತ ಕೇಳಿದ್ರೆ ಕರೆಕ್ಟಾಗಿ ಗೊತ್ತಾಗ್ತೈತೆ. ಇವತ್ತು ಒಕ್ಕಲಿಗ ನಾಯಕರ ಸಮಾಗಮ ಆದಿಚುಂಚನಗಿರಿ ಮಠ ವಿಜಯನಗರದಲ್ಲಿ ಆಗ್ತಾ ಇದೆ. ನಮ್ಮ ಜೊತೆಯಲ್ಲಿ ಈಗ ಮಾತಾಡೋದಕ್ಕೆ ಮಾನ್ಯ ಅಶ್ವಥ್ ನಾರಾಯಣ ಅವರಿದ್ದಾರೆ. ಸರ್ ಹೇಳಿ, ಏನು ಸ್ಟ್ರಾಟಜಿ ಸರ್ ಇದು ಇವತ್ತು ಮಠದಲ್ಲಿ ತಾವೆಲ್ಲರೂ ಬರ್ತಾ ಇರೋದು, ಮತ್ತು ಏನಿದು ರಣತಂತ್ರ? ಭಾಳ ಮುಖ್ಯವಾಗಿ ಒಕ್ಕಲಿಗ ಜನಾಂಗದ JDS ಪಕ್ಷದ ಮತ್ತು ಭಾರತೀಯ ಜನತಾ ಪಾರ್ಟಿಯ ಸಮಸ್ತ ನಾಯಕರು ಮತ್ತು NDA ಲೋಕಸಭಾ ಅಭ್ಯರ್ಥಿಗಳು, NDA ಕಣಕ್ಕಿಳಿಸಿರುವಂಥ ಲೋಕಸಭಾ ಅಭ್ಯರ್ಥಿಗಳು ಅವರು ಸಹ ಇವತ್ತು ಬಂದು ಪೂಜ್ಯ ಸ್ವಾಮಿಗಳ ನಿರ್ಮಲಾನಂದನಾಥ ಮಹಾಸ್ವಾಮಿಗಳ ಆಶೀರ್ವಾದವನ್ನು ಪಡೆದು ಏನೊಂದು ದೇಶಕ್ಕಾಗಿ ಮತ್ತೊಮ್ಮೆ ಮೋದಿಯವರ ಅಧಿಕಾರಕ್ಕೆ ಬರಬೇಕು ಅನ್ನುವಂಥ ಒಂದು ಸಂಕಲ್ಪದೊಂದಿಗೆ ಈ ಒಗ್ಗಟ್ಟಿನ ಸಂದೇಶ ಸಮಗ್ರವಾಗಿ ಎಲ್ಲ ಒಕ್ಕಲಿಗ ಜನಾಂಗದ ಆಶೀರ್ವಾದವನ್ನು ಮತ್ತು ಪೂಜ್ಯ ಸ್ವಾಮಿಗಳ ಪಡೆದು ಏನು ದೇಶಕ್ಕಾಗಿ ತಮ್ಮೆಲ್ಲರ ಸಹಕಾರ ಬೇಕು, ಬೆಂಬಲ ಬೇಕು ಅನ್ನುವಂಥ ಒಂದು ಸ್ಪಷ್ಟ ಸಂದೇಶವನ್ನು ಕೊಡುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ. ಒಂದಾಗಿ ಒಂದು ಉದ್ದೇಶಕ್ಕಾಗಿ ಏನು ನಮ್ಮ ಮಾಜಿ ಪ್ರಧಾನಮಂತ್ರಿಗಳಾದಂಥ HD ದೇವೇಗೌಡರು ಭಾಳ ಸ್ಪಷ್ಟ ದೇಶಕ್ಕಾಗಿ ಮೋದಿಯವರ ಆಡಳಿತ ಬೇಕು, ದೇಶಕ್ಕೆ ಅವರ ಅವಶ್ಯಕತೆ ಅಂತ ಸ್ಪಷ್ಟ ಸಂದೇಶ ಕೊಟ್ಟವ್ರೆ. ಹಾಗಾಗಿ ಅದನ್ನು ಮಗದೊಮ್ಮೆ ನಾವು ಒಗ್ಗಟ್ಟಿನಲ್ಲಿ ಸಂದೇಶವನ್ನು ಕೊಡುವಂಥ. ಥ್ಯಾಂಕ್ ಯು ಸೊ ಮಚ್ ಸರ್. ಇದು ಅಶ್ವಥ್ ನಾರಾಯಣ ಅವರ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಸೂರ್ಯ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸೋಲಿಲ್ಲದ ಸರದಾರ, ಗೆಲುವಿನ ಗುರಿಕಾರ, ಮತ್ತೆ ಅಧಿಕಾರಕ್ಕೆ INDIA ಹೂಂಕಾರ. ಕಾವೇರುತ್ತಿದೆ 2024ರ ಲೋಕ ಸಮರ. ದೇಶದ ನಂಬರ್ 1 ನೆಟ್ವರ್ಕ್ನಲ್ಲಿ ಬಿಗ್ ಕವರೇಜ್. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯ ಮಾಡ್ತಿಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಿದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಈಗಲೇ ಡೌನ್ಲೋಡ್ ಮಾಡಿ. ಗೂಗಲ್ ಪ್ಲೇ ಸ್ಟೋರ್ ಹಾಗೆ ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯ.